ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಏನಾಗಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲದೆ ಸೂರ್ಯ ಹುಡುಕ್ತಾನೆ ಇರ್ತಾನೆ. ಅಷ್ಟರಲ್ಲಿ ಬಂದು ಬಡ್ಡಿ ಮಾತೇಶನ ಮನೇಲಿ ನೋಡಿದ್ರೆ ಅವನು ಫುಲ್ ಮೈ ತುಂಬ ಬ್ಯಾಂಡೇಜ್ ಹಾಕ್ಕೊಂಡು ಮಲ್ಕೊಂಬಿಟ್ಟಿರುತ್ತೆ. ಏಯ್ ನೀನು ಯಾಕೋ ಇಲ್ಲಿಗೆ ಬಂದೆ? ಇವತ್ತು ನಿನ್ನಿಂದ ನನ್ನ ಬಿಸ್ನೆಸ್ ಎಲ್ಲ ಹಾಳಾಗಿದೆ, ನನ್ನ ಮರ್ಯಾದೆ ಹೋಗಿದೆ, ನೀನು ಯಾಕೋ ಬಂದೆ ಅಂತ ಹೇಳಿದಾಗ, ಏಯ್ ನನ್ನ ಮೀನ ಇಲ್ಲೋ, ಏಯ್ ಮೀನನ್ನ ಏನೋ ಹೇಳ್ತಾ ಇದೆಯಾ, ನಿನ್ಗೆ ಯಾಕೋ ಹೀಗೆಲ್ಲ ಆಯಿತು ಅಂತ ಹೇಳಿ ಕೇಳ್ತಾರೆ. ಆಗ ಅದು ನಾವು ಬಡ್ಡಿ ವಸೂಲಿ ಮಾಡೋದಕ್ಕೆ ಅಂತ ಹೇಳಿ ಪಕ್ಕದ ಏರಿಯಾಗೆ ಹೋಗಿದ್ದು, ಅಲ್ಲಿ ಬರ್ತಾ ಇರಬೇಕಿದ್ರೆ ಕಾರ್ ಆಕ್ಸಿಡೆಂಟ್ ಹೀಗಾಯಿತು ಅಂತ ಹೇಳಿದಾಗ, ಏಯ್ ಇವನು ಯಾಕೋ ಒಳಗಡೆ ಬಿಟ್ಟೆ ಅಂತ ಹೇಳಿ ಕೆಮ್ತಾ ಇರ್ತಾನೆ. ಅಣ್ಣ ನೀನೇನು ಟೆನ್ಷನ್ ಮಾಡ್ಕೊಬೇಡಣ, ನೀನು ಮಾತಾಡಬೇಡ, ಕೆಂಬರುತ್ತೆ ಜಾಸ್ತಿ, ನೀನು ಆರಾಮಾಗಿರೋಣ ಅಂತ ಹೇಳಿ ಹೇಳ್ತಾನೆ. ಎಷ್ಟು ದಿನ ಆಯಿತು ಆಗಿ, ಇವು ಒಂದು ವಾರ ಆಯಿತು, ಏಯ್ ಇದಕ್ಕೂ ಅವನಿಗೂ ಸಂಬಂಧ ಇಲ್ಲ ಅನಿಸುತ್ತೆ, ಬಾರೋ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಹೊರಟು ಹೊರಗಡೆ ಎಲ್ಲ ಆ ಕಡೆ ಈ ಕಡೆ ನೋಡಿ ಸುಸ್ತಾಗಿ ಬೇಜಾರು ಮಾಡಿಕೊಂಡು ಅಳ್ತಾ ನಿಂತಿರ್ತಾನೆ. ಈ ಕಡೆ ನೋಡಿದ್ರೆ, ಮಜಾ ಏನೋ ಇದು ಅಕ್ಕ ಕಾಣಿಸ್ತಾ ಇಲ್ಲ ಅಂತಂದರೆ ನಂಗೆ ತುಂಬ ಬೇಜಾರಾಗ್ತಾ ಇದೆ ಕಣೋ. ಇದಕ್ಕೆಲ್ಲ ಕಾರಣ ನಿಮ್ಮ ಭಾವನೆ ಕಣೋ, ತುಂಬ ಕೋಪಿಷ್ಟ. ಅವನು ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ಟಿದ್ರೆ ಹೊಡೆದು ಗಿಡ್ದು ಅಂತ ಹೇಳಿದಾಗ, ಅವನು ಕೂಡ ಹುಡುಕ್ತಾ ಇದ್ದ ಕಣೋ, ಹುಡ್ಕೋದೆಲ್ಲ ಕಾಮನು ಕಣೋ. ಈಗ ಗಂಡನೇ ಹೆಂಡ್ತಿಗೆ ಏನಾದರೂ ಮಾಡಿ ಕಂಪ್ಲೇಂಟ್ ಕೊಟ್ಬಿಟ್ಟು ನಾಟ್ಕಾಡೋದು ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಮೊದಲು ಅಕ್ಕ ಬಂದಿದ್ದಾಳ ಅಂತ ಹೇಳಿ ಮನೆಗೆ ಫೋನ್ ಮಾಡಿ ಕೇಳು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಕನಕಂಗೆ ಫೋನ್ ಮಾಡ್ತಾರೆ. ಆಗ ಅವರಮ್ಮ, ಕನಕ ಮೀನಾ ಫೋನ್ ಮಾಡಿದ್ಲು ಅನ್ಸುತ್ತೆ ನೋಡು ಅಂತ ಹೇಳಿದಾಗ, ಇಲ್ಲಮ್ಮ ಮಂಜು ಅಂತ ಹೇಳಿ ಫೋನ್ ರಿಸೀವ್ ಮಾಡ್ತಾಳೆ. ಹೇಳೋ ಮಂಜು ಅಂತ ಹೇಳಿದಾಗ, ಅಕ್ಕ ಬಂದ್ಲಾ ಅಂತ ಹೇಳಿ ಕೇಳ್ತಾಳೆ. ಇನ್ನೂ ಯಾರೂ ಫೋನ್ ಮಾಡಿಲ್ಲ ಕಣೋ, ಬಂದಿತ್ತು ಅಂತಂದಿದ್ರೆ ಬಾವ ಫೋನ್ ಮಾಡಿರೋರಲ್ವಾ, ಬಂದಿಲ್ಲ ಅನಿಸುತ್ತೆ ಅಂತ ಹೇಳಿದಾಗ, ನೀನೆಲ್ಲೋ ಇದೆಯಾ, ಬಾವ ಹುಡುಕ್ತಾ ಇದ್ದಾರೆ ತಾನೇ, ನೀನು ಬಾ ಮನೆಗೆ ಅಂತ ಹೇಳಿದಾಗ, ನಾನು ಪಕ್ಕದಲ್ಲೇ ಇದ್ದೀನಿ ಬರ್ತೀನಿ ಅಂತ ಹೇಳಿ ಫೋನ್ ಇಡ್ತಾನೆ. ಮಗ ಇನ್ನೂ ಬಂದಿಲ್ಲ ಕಣೋ ಅಂತ ಹೇಳಿ ಹೇಳ್ತಾನೆ. ಹಾಗಿದ್ಮೇಲೆ ನಾವು ಅಂದ್ಕೊಂಡಿರೋ ಥರನೇ ಆಗಿದೆ, ಇನ್ನೂ ತಡ ಮಾಡೋದು ಬೇಡ, ಆಗಲೇ ಲೇಟ್ ಆಗ್ತಾ ಇದೆ. ಒಂದು ಕೆಲಸ ಮಾಡು, ನೀನು ಹೋಗಿ ನಿಮ್ಮ ಭಾವನ ಮೇಲೆ ಕಂಪ್ಲೇಂಟ್ ಕೊಡು. ಏನೋ ಅವ್ರ ಮೇಲೆ ಕಂಪ್ಲೇಂಟಾ? ಹ್ಞೂ ಕಣೋ, ಮೊದಲು ನೀನು ಹೋಗಿ ಅವ್ನ ಮೇಲೆ ಕಂಪ್ಲೇಂಟ್ ಕೊಡು. ನಮ್ಮ ಭಾವ ಈ ಥರ ಕೋಪಿಷ್ಟ, ನಮ್ಮ ಅಕ್ಕಂಗೆ ಏನೋ ಮಾಡಿದ್ದಾನೆ, ಅವಳು ಮಧ್ಯಾಹ್ನದಿಂದ ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡು ಅಂತ ಹೇಳಿದಾಗ, ಅಲ್ಲ ಕಣೋ ನೋಡು, ನೀನು ನಿಮ್ಮ ಅಕ್ಕ ಕಾಣ್ತಿಲ್ಲ ಅಂತ ಸುಮ್ಮನಿರ್ಬೋದು, ನನಗೂ ಮೀನಾ ಅಕ್ಕನೇ, ಅವಳು ಕಾಣಿಸ್ತಾ ಇಲ್ಲ ಅಂದರೆ ನನಗೆ ತಡ್ಕೊಂಡಿರೋದಕ್ಕಾಗೋದಿಲ್ಲ ಮಗ, ನಾನು ಬೇಕಿದ್ರೆ ಇಲ್ಲಿ ಹುಡುಗರನ್ನ ಕಳಿಸಿ ಹುಡುಕ್ಸ್ತೀನಿ, ನೀನು ಮೊದಲೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳಿ ಹೇಳ್ತಾನೆ. ಆಗ ಮಗ ನಾನು ಬರಲ್ಲ ಕಣೋ, ಕುಡಿದ್ಬಿಟ್ಟಿದ್ದೀನಿ, ಫ್ಯಾಮಿಲಿ ಮ್ಯಾಟ್ರು ಇಶ್ಯೂ ಆಗಿಬಿಡುತ್ತೆ, ಬೇಕಿದ್ರೆ ಅವ್ನು ಕರ್ಕೊಂಡೋಗು ಅಂತ ಹೇಳಿ ಕಳಿಸ್ತಾನೆ. ಸರಿ ಆಯಿತು ಬಾರೋ ಅಂತ ಹೇಳಿ ಅಲ್ಲಿಂದ ಮಂಜು ಕರ್ಕೊಂಡೋಗ್ತಾನೆ. ಅಲ್ಲಣ್ಣ ಮೀನೆಯಿಂದನೇ ನೀನು ಜೈಲಿಗೆ ಹೋಗಿತ್ತು, ಆಮೇಲೆ ಸ್ಟೇಷನಿಗೆ ಹೋಗೋ ಥರ ಎಲ್ಲ ಮಾಡಿದ್ದಾಳೆ, ಒಡಿಸಿದ್ದಾಳೆ, ಅಂಥದ್ರಲ್ಲಿ ಹೋಗಿ ನೀನು ಅವಳನ್ನ ಹುಡುಕ್ತಾ ಇದೆಯಾ? ಅವಳು ಇದ್ದಾಳೋ ಇಲ್ವೋ ಏನೋ ಗೊತ್ತಿಲ್ಲ ಕಣೋ, ಆದರೆ ಆ ಟೈಮ್ನ ನಾನು ಯೂಸ್ ಮಾಡ್ಕೋಬೇಕು ಕಣೋ, ಇದರಿಂದ ನನ್ನ ಮಗ ಜೈಲಿಗೆ ಹೋಗಬೇಕು, ಅದನ್ನ ಅದನ್ನ ನೋಡಿ ನಾನು ಖುಷಿ ಪಡಬೇಕು ಕಣೋ ಅಂತ ಹೇಳ್ತಾನೆ. ಇದಾದಮೇಲೆ ಮಂಜು ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾ ಇರ್ತಾನೆ. ಈ ಕಡೆ ಸೂರ್ಯ ಕೂಡ ಎಲ್ಲ ಕಡೆನೂ ಹುಡುಕ್ತಾ ಇರ್ತಾನೆ. ಅವ್ರನ್ನ ಇವ್ರನ್ನ ಎಲ್ರಿಗೂ ಕೂಡ ಕೇಳ್ತಾನೆ. ಮಗ ಇದೀಗ ಆಗಲ್ಲ ಕಣೋ, ಬಾರೋ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದಾಗ, ಏನೋ ಹೇಳ್ತಾ ಇದೆಯಾ? ಹೌದು ಕಣೋ, ನಾವು ಎಷ್ಟು ಅಂತ ಹುಡ್ಕೋದಕ್ಕಾಗುತ್ತೆ, ಅವ್ರ ಹೆಲ್ಪ್ ಆದರೆ ಬೇಗ ಸಿಗುತ್ತಾರಲ್ವಾ ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಅನ್ಕೋತಾ ಇರ್ತಾನೆ. ಅಷ್ಟೆಲ್ಲ ಅವ್ರ ಅಪ್ಪ ಕೂಡ ಫೋನ್ ಮಾಡಿಬಿಡ್ತಾರೆ. ನಮ್ಮ ಅಪ್ಪ ಫೋನ್ ಮಾಡ್ತಾ ಇದ್ದಾರೆ, ಮೀನ ಸಿಸ್ಟರ್ ಬಂದಿರಬೇಕು ಕೇಳೋ ಅಂತ ಹೇಳಿದಾಗ, ಸೂರ್ಯ ಸಿಕ್ಕಿಲ್ಲೇನಪ್ಪ? ಇಲ್ಲಪ್ಪ ಸಿಕ್ಕಿಲ್ಲ, ಮತ್ತು ಯಾರ ಮೇಲೆ ಅನುಮಾನ ಅಂತ ಹೋದೆ ಅಂತ ಹೇಳಿದಾಗ, ಹೌದಪ್ಪ ಬಡ್ಡಿ ಮಾದೇಶ ಒಂದು ವಾರದಿಂದ ಆಕ್ಸಿಡೆಂಟ್ ಆಗಿ ಮೈ ಕೈ ಸುತ್ತ ಬ್ಯಾಂಡೇಜ್ ಸುತ್ಕೊಂಡು ಮಲಗಿದಾನಪ್ಪ, ಅವನಿಗೆ ಮಾತಾಡೋಕ್ಕೂ ಆಗಲ್ಲ ಅಂತ ಹೇಳಿದಾಗ, ಹೌದಾ ಆ ಮಗು ಎಲ್ಲೋಗ್ಬಿಡ್ತು, ನೀನೊಂದು ಕೆಲಸ ಮಾಡಪ್ಪ ಕಂಪ್ಲೇಂಟ್ ಕೊಡು ಅಂತ ಹೇಳಿದಾಗ, ಅಪ್ಪ ಅಂತ ಹೇಳ್ತಾನೆ. ಹೌದು ಕಣೋ, ಕಂಪ್ಲೇಂಟ್ ಕೊಡೋದೇ ಸರಿ ಅಂತ ನನಗೆ ಅನ್ನಿಸ್ತಾ ಇದೆ, ಮೊದಲೋಗಿ ನೀನು ಕಂಪ್ಲೇಂಟ್ ಕೊಡು ಅಂತ ಹೇಳಿದಾಗ, ಸರಿಯಪ್ಪ ಮಗ ಅಪ್ಪನ ಕಂಪ್ಲೇಂಟ್ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ, ನಡೆಯೋ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿ ಅವರು ಸ್ಟೇಷನಿಗೆ ಬರ್ತಾರೆ. ಸರ್ ನಮ್ಮ ಅಕ್ಕ ಮಧ್ಯಾಹ್ನದಿಂದ ಕಾಣಿಸ್ತಾ ಇಲ್ಲ ಸರ್, ನಮ್ಮ ಭಾವ ಇದನ್ನೆಲ್ಲ ತುಂಬ ಕೋಪಿಷ್ಟ ಸರ್, ಏನು ಬೇಕಿರೋ ಮಾಡಿಬಿಡ್ತಾನೆ, ಅದಕ್ಕೆ ನಮ್ಮ ಅಕ್ಕನ ಪ್ಲೀಸ್ ದಯವಿಟ್ಟು ಹುಡ್ಕೊಡಿ ಸರ್ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಸೂರ್ಯ ಮತ್ತು ಚೇತನ ಕೂಡ ಬಂದು ಅಲ್ಲಿ ಕಾನ್ಸ್ಟೇಬಲ್ ಹತ್ರ, ಸರ್ ನನ್ನ ಹೆಂಡತಿ ಮಧ್ಯಾಹ್ನದಿಂದ ಕಾಣಿಸ್ತಾ ಇಲ್ಲ, ಕಂಪ್ಲೇಂಟ್ ಕೊಡಬೇಕು, ತಗೋತೀರಾ ಸರ್? ಮನೇಲಿ ಯಾರಿಗೂ ಹೇಳಿಲ್ಲ ಸರ್, ಹಾಗೆ ಹೋಗ್ಬಿಟ್ಟಿದ್ದಾರೆ, ನಾವು ತುಂಬ ಕಡೆ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಸರ್ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಮಗ ಅಲ್ಲಿ ನೋಡೋ ಮಂಜ ಇದ್ದಾನೆ ಅಂತ ಹೇಳಿ ಹೇಳ್ತಾನೆ. ಇವನೇ ಸರ್, ಇವನೇ ನಮ್ಮ ಅಕ್ಕನ ಗಂಡ ಅಂತ ಹೇಳಿದಾಗ, ಹ್ಞೂ ಸರ್ ಇವನೇ ನನ್ನ ಹೆಂಡ್ತಿ ತಮ್ಮ ಅಂತ ಹೇಳಿ ಹೇಳ್ತಾರೆ. ಎರಡು ಒಂದೇ ಏನಿದು ಅಂತ ಹೇಳಿದಾಗ, ಸರ್ ನನ್ನ ಹೆಂಡ್ತಿ ಕಾಣಿಸ್ತಾ ಇಲ್ಲ ಸರ್ ಮಧ್ಯಾಹ್ನದಿಂದ, ಅದಕ್ಕೆ ಸರ್ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬಂದೆ ಅಂತ ಹೇಳಿದಾಗ, ನೋಡ್ರಿ ಫಸ್ಟ್ ಆಫ್ ಆಲ್ ಒಂದು ಮನುಷ್ಯ ಕಾಣೆಯಾಗಿ 24 ಗಂಟೆ ಆದಮೇಲೆ ಕಂಪ್ಲೇಂಟ್ ರೈಸ್ ಮಾಡೋದಕ್ಕಾಗೋದು, ಈಗ ಒಂದು ಅರ್ಧ ದಿನಕ್ಕೆ 2 ಗಂಟೆ 3 ಗಂಟೆಗೆಲ್ಲ ನಾವು ಕಂಪ್ಲೇಂಟ್ ತೊಗೊಳೋದಕ್ಕಾಗೋದಿಲ್ಲ ಸರ್, ಇವನೇ ಏನೋ ಮಾಡಿರ್ತಾನೆ ಸರ್, ನಮ್ಮ ಮಕ್ಕಂಗೆ ಏನು ಮಾಡಿದ್ದಾನೆ ಅಂತ ಹೇಳಿ ಕೇಳಿ ಸರ್ ಅಂತ ಹೇಳಿದಾಗ, ಮಂಜುಗ ನನ್ನ ಮಗನೇ ನೀನು ಸ್ಟೇಷನಲ್ಲಿ ನನ್ನ ಹತ್ರ ಆಟಾಡಬೇಡ, ಮೊದಲೇ ತಲೆ ಕೆಟ್ಟೋಗಿದೆ, ನನಗೆ ಹುಚ್ಚಾಗ್ಬಿಟ್ಟಿದ್ದೀನಿ, ಮತ್ತೆ ಏನಾದ್ರು ನಕರ ಮಾಡಿದ್ರೆ ಇನ್ನೊಂದು ಕೈ ಮುರಿದು ಬಿಡ್ತೀನಿ, ಕಾಲ್ಗಳನ್ನೇ ಮುರಿದು ಬಿಡ್ತೀನಿ ಕಣೋ ಅಂತ ಹೇಳಿದಾಗ, ನೋಡಿ ಸರ್ ನಿಮ್ಮ ಎದುರುಗಡೆ ಹೊಡೆಯೋದಕ್ಕೆ ಬರ್ತಾನೆ ಅಂತ ಹೇಳಿದಾಗ, ಏನೋ ನಿಂದು ಅಂತ ಹೇಳಿ ಹೊಡೆಯೋದಕ್ಕೆ ಹೋಗ್ಬಿಡ್ತಾನೆ. ನಿಲ್ಸ್ರಯ್ಯ ನೀವು ನಿಮ್ಮ ಫ್ಯಾಮಿಲಿ ಮ್ಯಾಟ್ರಿಗೆ ಸ್ಟೇಷನಿಗೆ ಬಂದು ಯಾಕೆ ಜಗಳಾಡ್ತೀರಾ? ನೋಡಿ ಅವ್ರು ಇನ್ನೂ ಕಾಣೆಯಾಗಿ 24 ಗಂಟೆ ಆದಮೇಲೆ ನಾವು ಕಂಪ್ಲೇಂಟ್ ತಗೊಳ್ಳೋದಕ್ಕಾಗೋದು.
ನೋಡಿ ಬೆಳಗ್ಗೆವರೆಗೂ ನೋಡಿ ಬರಲಿಲ್ಲ ಅಂದರೆ ಕಂಪ್ಲೇಂಟ್ ಕೊಡಿ ಸರ್, ಈಗಲಿಂದ ಹುಡುಕಿದ್ರೆ ಅಲ್ವಾ ಸರ್ ಆಗ ಸಿಗೋದು ಅಂತ ಹೇಳಿದಾಗ, ನೋಡಯ್ಯ ಒಂದು ದಿನಕ್ಕೆ ಏನಿಲ್ಲ ಅಂತಂದ್ರೂ 2-3 ಇಂಥ ಕೇಸ್ಗಳು ಬರ್ತವೆ, ಎಲ್ಲರನ್ನೂ ಕಂಪ್ಲೇಂಟ್ ತೊಗೊಳೋದಕ್ಕಾಗೋದಿಲ್ಲ. 24 ಗಂಟೆ ಆದಮೇಲೆ ಕಂಪ್ಲೇಂಟ್ ತೊಗೊಳಕ್ಕೆ ಫೋನ್ ಮಾಡಿದ್ರೆ ಬಂದಿದ್ದಾಳೆ ಸರ್ ಅಂತ ಹೇಳಿ ಫೋನಲ್ಲಿ ಹೇಳ್ತಾರೆ. ಹಂಗೆ ಕಣಯ್ಯ ಕೋಪದಲ್ಲೆಲ್ಲ ಹೋಗಿದ್ದಾರೆ, ಬರ್ತಾರೆ ಹೋಗಿ ಅಂತ ಹೇಳಿದಾಗ, ಇಲ್ಲ ಸರ್ ಇಲ್ಲ, ಈ ನನ್ನ ಮಕ್ಕಳನ್ನ ಇಬ್ಬರನ್ನೂ ಒಳಗಡೆಗೆ ಹಾಕ್ಬಿಟ್ಟು ಕೇಳಿ ಸರ್ ಚೆನ್ನಾಗಿ ರುಬ್ಬಿ ನಮ್ಮ ಅಕ್ಕ ಎಲ್ಲಿದ್ದಾರೆ ಅಂತ ಹೇಳ್ತಾರೆ ಅಂತ ಹೇಳಿದಾಗ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ, ಹೋಗಲ್ವಾ ನೀವು ಅಂತ ಹೇಳಿದಾಗ ಅಲ್ಲಿಂದ ಹೊರಟ್ಬಿಡ್ತಾರೆ. ಇವರಿಬ್ಬರು ಹೊರಗಡೆ ಬಂದು ನಿಂತಿರ್ತಾರೆ. ಮಂಜ ಬರ್ತಾನೆ, ನಮ್ಮ ಮಕ್ಕನ ಏನು ಮಾಡಿದೆ ಅಂತ ಹೇಳಿ ಆಮೇಲೆ ಇಲ್ಲಿಂದ ಹೊರಡು ಅಂತ ಹೇಳಿದಾಗ, ಲೋ ಮಂಜಿಗೆ ನನ್ನ ಮಗನೇ, ನೀನು ಡೈರಿ ಹಾಲು ಕುಡಿಯೋದಕ್ಕೆ ಶುರು ಮಾಡೋ ಅಷ್ಟೊಳಗಡೆ ನಾನು ಡೈಲಿ ಹಾಲು ಕುಡಿತಾ ಇದ್ದು ನನ್ನ ಮಗ, ನನ್ನ ಹತ್ರ ಈ ನಕರಗಳನ್ನೆಲ್ಲ ಆಡಬೇಡ, ಆಮೇಲೆ ಈ ಸಲ ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಕಾಲೇ ಮುರಿದು ಬಿಡ್ತೀನಿ ಅಂತ ಹೇಳ್ತಾನೆ. ನಮ್ಮ ಅಕ್ಕ ಏನಾದರೂ ಸಿಗದೆ ಹೋದರೆ ನಿನಗೇನು ಮಾಡ್ತೀನಿ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನೋಡು ಹೆಂಗೆ ಮಾತಾಡ್ತಾನೆ, ಇಂಥ 1000 ಮುಂಚಿಗೆ ನನ್ನ ಮಗಳು ನನ್ನ ಮುಂದೆ ಬಂದರೆ ಸೂರ್ಯನ ಶಾಖಕ್ಕೆ ಹಂಗೆ ಕರಗಿ ನೀರಾಗಿ ಹೊರದು ಹೋಗ್ಬಿಡ್ಬೇಕು, ಹೆಂಗೆ ಆಡ್ತಾರೆ ನೋಡು ಅಂತ ಹೇಳಿದಾಗ, ಈ ಪೊಲೀಸ್ ಸ್ಟೇಷನ್ ಮುಂದೆ ಅವೆಲ್ಲ ಬೇಕಾ, ನಡೆಯೋ ಮಗ ಇನ್ನೊಂದು ಸ್ವಲ್ಪ ಹುಡ್ಕೋಣ ಅಂತ ಹೇಳಿ ಕರ್ಕೊಂಡೋಗಿ ಎಲ್ಲ ಕಡೆಯೂ ಹುಡುಕ್ತಾ ಇರ್ತಾರೆ. ಶೋರೂಮು ಮತ್ತು ಅವ್ಳು ಗೊತ್ತಿರೋರು, ಮಾತಾಡ್ಸೋರು, ಹೂ ಕೊಡೋರು ಎಲ್ಲರೂ ಕೂಡ ಕೇಳ್ಕೊಂಡು ಬರ್ತಾ ಇರ್ತಾನೆ. ಏನೋ ಇದು ಎಲ್ಲ ಕಡೆ ಕೇಳಿದೆ, ಎಲ್ಲರೂ ಬಾಗ್ಲೊಂದು ತಟ್ಟಿ ಮೀನಾ ಬಂದಿದ್ದಾಳೆ ಅಂತ ಕೇಳಿದೆ, ಯಾರೂ ಇಲ್ಲ ಅಂತಾರೆ ಅಂತ ಹೇಳಿ ಅನ್ಕೊಂಬರ್ತಿರ್ತಾನೆ. ಅಲ್ಲಿ ದೇವಸ್ಥಾನ ಇರುತ್ತೆ, ಅಲ್ಲಿ ನಿಲ್ಲಿಸ್ಬಿಡ್ತಾನೆ. ದೇವರೇ ನಾನು ಏನಪ್ಪ ಕೇಳಿದೆ, ನಾನು ನನಗೆ ಅಂತ ಏನೂ ಕೇಳಿಲ್ಲ, ನನಗೆ ಅಂತ ನೀನು ಕೊಟ್ಟಿರೋಳನ್ನ ಉಳಿಸ್ಕೊಡು ಅಂತ ಕೇಳ್ತಾ ಇದ್ದೀನಿ. ಜೀವನದಲ್ಲೇ ನನಗೆ ಪ್ರೀತಿ ಕೊಟ್ಟಿದ್ದು ಒಂದು ನಮ್ಮ ಅಜ್ಜಿ ನಮ್ಮ ಅಪ್ಪ, ಈಗ ಮೀನಾ ಅವಳ ಜೀವನದಲ್ಲಿ ಇಲ್ಲ ಅನ್ನೋದು ನಾನು ನೆನೆಸ್ಕೊಂಡ್ರೆ ನಂಗೆ ಬದುಕೋದಕ್ಕಾಗೋದಿಲ್ಲ. ಅವಳು ಇಲ್ಲದೆ ನನ್ನ ಜೀವನನೇ ಇಲ್ಲ, ನಾನೇ ಇಲ್ಲ. ದಯವಿಟ್ಟು ಅವಳನ್ನ ಏನಾದರೂ ಮಾಡಿ ನಮ್ಮ ಮನೆ ಹತ್ರ ಬರೋ ಥರ ಮಾಡಪ್ಪ, ಅವಳು ಇಲ್ಲ ಅಂದರೆ ನಂಗೆ ಬದುಕೋದಕ್ಕಾಗೋದಿಲ್ಲ. ಅವಳಿಗೆ ಏನಾಗಿದೆ ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ, ದೇವರೇ ನೀನೇ ಕಾಪಾಡಪ್ಪ ಅಂತ ಹೇಳಿ ಅಂತ ಇರ್ತಾನೆ. ಅಷ್ಟರಲ್ಲಿ ಮೀನ ಸಿಸ್ಟರ್ಗೇನೂ ಆಗಲ್ಲ, ಬಾರೋ ಮನೆ ಹತ್ರ ಹೋಗೋಣ. ಹೇಗೋ ಮನೆ ಹತ್ರ ಹೋಗೋದು ಅಂತ ಹೇಳಿದಾಗ, ನೋಡು ಮಗ ಇಷ್ಟೊತ್ತವರೆಗೂ ಹುಡುಕಿದ್ದೀವಿ, ನಾನು ಬೇಕಿದ್ರೆ ಹುಡುಗರನ್ನೆಲ್ಲ ಕರೆಸಿ ಹುಡುಕ್ತೀನಿ, ಅಂಕಲ್ಗೇನಾದರೂ ಫೋನ್ ಮಾಡಿರ್ಬೋದೋ ಏನೋ ಗೊತ್ತಿಲ್ಲ, ಬಾರೋ ಅಂತ ಹೇಳಿ ಮನೆ ಹತ್ರ ಕರ್ಕೊಂಡು ಬರ್ತಾನೆ. ಮಗ ನೀನು ಮನೆ ಒಳಗಡೆ ಹೋಗು, ಇಲ್ಲ ಕಣೋ ಆ ಫ್ರೆಂಡ್ಗಳ ಮನೆ ಹತ್ರ ಎಲ್ಲ ಹೋಗೋಣ. ನೋಡು ಮಗ ಈಗ ಫ್ರೆಂಡ್ಗಳ ಮನೆ ಹತ್ರ ಹೋದರೆ ಸುಮ್ಮನೆ ನಾಳೆ ಬೇರೆ ಥರ ಮಾತಾಡ್ತಾರೆ, ಅವ್ರು ಯಾರೋ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನನ್ನ ಹೆಂಡತಿ ಹುಡುಕ್ಬಾರ್ದೇನೋ ಅಂತ ಹೇಳ್ತಾರೆ. ಹಾಗಲ್ಲ ಮಗ, ನಾನು ಬೇಕಿದ್ರೆ ಹೋಗೋ ದಾರಿನಲ್ಲೆಲ್ಲ ಕೇಳ್ಕೊಂಡು ಹೋಗ್ತೀನಿ, ನೀನು ಇವಾಗ ಸುಮ್ಮನೆ ಒಳಗಡೆ ಹೋಗು ಅಂತ ಹೇಳಿ ಹೇಳ್ತಾರೆ. ಸರಿ ನೀನು ಹುಷಾರಾಗಿ ಹೋಗು, ಫೋನ್ ಮಾಡೋ ಅಂತ ಹೇಳಿದಾಗ, ಮಾಡ್ತೀನಿ ಹೋಗು ಮಗ ಅಂತ ಹೇಳಿ ಚೇತನ ಅಲ್ಲಿಂದ ಹೊರಟ್ಬಿಡ್ತಾನೆ. ಇವನು ಮನೆ ಒಳಗಡೆ ಹೋಗ್ತಾ ಇರ್ತಾನೆ. ಅಲ್ಲಿ ಮೀನೊಂದು ಬೈಕ್ ನಿಂತಿರುತ್ತೆ, ಅದನ್ನ ನೋಡಿ ಮೀನನ್ನು ನೆನಪಿಸ್ಕೊಂಡು ಒಳಗಡೆ ಹೋಗ್ತಾನೆ. ಒಳಗಡೆ ಹೋದ ತಕ್ಷಣ ಮೀನಾ ನೀರು ಕುಡಿತಾ ಇರ್ತಾಳೆ. ಅಂತ ಹೇಳಿ ಅಂದ್ಬಿಡ್ತಾನೆ. ಅಷ್ಟರಲ್ಲಿ ಮನೆಯವರೆಲ್ಲರೂ ಕೂಡ ಬರ್ತಾರೆ. ಮೀನಾ ಕುಡಿತಾ ಇರೋ ಲೋಟ ಏನಿರುತ್ತೆ ಅದನ್ನ ರಪ್ಪ ಅಂತ ಕೆಳಗಡೆ ಬೀಳಿಸ್ಬಿಟ್ಟು ಎದುರುಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಅದಾದಮೇಲೆ ಸೂರ್ಯ ನೋಡಿ ಪಾಪ ಅವಳನ್ನ ನೋಡ್ತಾಳೆ, ಅವಳು ತಡ್ಕೊಳ್ಳೋದಕ್ಕಾಗದೆ ಹೋಗಿ ತಪ್ಕೊಂಡ್ಬಿಡ್ತಾನೆ. ಶಾಂತಿ ಕೋಪ ಮಾಡ್ಕೋತಾ ಇರ್ತಾಳೆ, ಮುಖ ತಿರುಗಿಸ್ಕೊತಾಳೆ. ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಇದಿಷ್ಟು ಮಂಗಳವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.